Yes, now exercise ಅಲ್ಲಿ next question is 7th question. Question number 7. Can you store lemon pickle in an aluminum utensils? Aluminum utensils. Explain. ಅಲ್ಯೂಮಿನಿಯಂ ಯುಟೆನ್ಸಿಲ್ ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಈ ಲೆಮನ್ ಪಿಕಲ್ ಅನ್ನೋದನ್ನ ಸ್ಟೋರ್ ಮಾಡ್ಬೋದಾ? ಎಕ್ಸ್ಪ್ಲೈನ್ ಮಾಡಿ. ಸ್ಟೋರ್ ಮಾಡೋಗಿದ್ರೆ ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ, ಯಾಕೆ ಅಂತ. ಓಕೆ, ಆನ್ಸರ್ ಇಸ್ lemon pickle cannot be stored in aluminum utensils. ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಅಲ್ಲಿ ಅಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ನಾವು ಲೆಮನ್ ಪಿಕಲ್ ಅನ್ನೋದನ್ನ ಸ್ಟೋರ್ ಮಾಡಕ್ಕೆ ಆಗಲ್ಲ. ಲೆಮನ್ pickle cannot be stored in aluminum utensils because ಯಾಕೆ ಅಂದ್ರೆ lemon pickle contain acids. Lemon pickle contains acids which can react with aluminum, which can react with aluminum. Aluminum ಅಂದ್ರೆ it is a metal ಅಲ್ವಾ? Aluminum liberating hydrogen gas. Hydrogen gas. This can lead to the spoiling of a pickle. This can lead to the spoiling of the pickle. So ಇಲ್ಲಿ ಲೆಮನ್ ಪಿಕಲ್ ಅನ್ನೋದನ್ನ ನಾವು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಸ್ಟೋರ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳ್ತಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಲೆಮನ್ ಪಿಕಲ್ ಅನ್ನೋದನ್ನ ನಾವು ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಬಾರ್ದು. ಯಾಕೆ ಮಾಡಬಾರ್ದು ಅಂದ್ರೆ ಲೆಮನ್ ಪಿಕಲ್ ಅನ್ನೋದು ಆಸಿಡ್, ಲೆಮನ್ ಅನ್ನೋದು ಆಸಿಡ್ ಕಂಟೈನ್ ಆಗಿರುತ್ತೆ. ಸೊ ಲೆಮನ್ ಇಲ್ಲಿ ಆಸಿಡ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಲೆಮನ್ ಪಿಕಲ್ ಅಲ್ಲಿ ಆಸಿಡ್ಸ್ ಅನ್ನೋದು ಇರುತ್ತೆ, ವಿಚ್ ಕ್ಯಾನ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಯುಟೆನ್ಸಿಲ್ ಯೂಸ್ ಮಾಡ್ತಿದ್ದೀವಿ ಅಂದ್ರೆ ದಟ್ ಈಸ್ ಅ ಮೆಟಲ್ ಅಲ್ವಾ? ಸೊ ಇಲ್ಲಿ ಆಸಿಡ್ ಅನ್ನೋದು ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ ಟು ಗಿವ್ ಹೈಡ್ರೋಜನ್ ಗ್ಯಾಸ್. ಸೊ ಇಲ್ಲಿ ಮೆಟಲ್ಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಏನ್ ಕೊಡುತ್ತೆ? ಹೈಡ್ರೋಜನ್ ಗ್ಯಾಸ್ ನ ಕೊಡುತ್ತೆ. ಹೈಡ್ರೋಜನ್ ಗ್ಯಾಸ್ ನ ಕೊಡುತ್ತೆ. ಓಕೆ, ಮೆಟಲ್ಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಟ್ ಈಸ್ ನಮಗೆ ಕಾಮನ್ ಆಗಿ ಗೊತ್ತು. ಸೊ ಅದೇ ರೀತಿನೇ ಲೆಮನ್ ಪಿಕಲ್ ಅಲ್ಲಿರೋ ಆಸಿಡ್ಸ್ ಎಲ್ಲಾನು ಅಲ್ಯೂಮಿನಿಯಂ ಮೆಟಲ್ ಜೊತೆ ರಿಯಾಕ್ಟ್ ಆಗಿ ಅಲ್ಲಿ ಹೈಡ್ರೋಜನ್ ಗ್ಯಾಸ್ ಅನ್ನೋದು ನಮಗೆ ಲಿಬರೇಟ್ ಆಗುತ್ತೆ. ಸೊ ಆ ಹೈಡ್ರೋಜನ್ ಗ್ಯಾಸ್ ಇಂದ ನಮ್ಮ ಪಿಕಲ್ ಅನ್ನೋದು ಸ್ಪಾಯ್ಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ, ಚಾನ್ಸಸ್ ಇದೆ. ಓಕೆ, ಸೊ ಅದಕ್ಕೋಸ್ಕರನೇ ಲೆಮನ್ ಅನ್ನೋದನ್ನ ನಾವು ಅಲ್ಯೂಮಿನಿಯಂ ಯುಟೆನ್ಸಿಲ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಲ್ಲ. ಓಕೆನಾ? ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ 8th question. Match the following.
Question number 8. Match the following. Match the substances. Given in column A with the uses given in a column B. So with the uses given in column B. So first column A. First one is gold. Second one is iron. Third one is aluminium. Fourth one is carbon. Fifth one is copper. Sixth one is mercury. Okay. So ಇಲ್ಲಿ B ಅಲ್ಲಿ ಏನೇನು ಕೊಟ್ಟಿದ್ದಾರೆ? ಓಕೆ, B ಕಾಲಮ್ B ಅಲ್ಲಿ ಥರ್ಮೋಮೀಟರ್, electric wire, wrapping food, jewelry, machinery, next one is fuel. So this is B. Okay, ಇದು A and that is B. ಸೊ ಇಲ್ಲಿ ನಾವು ಯಾವ ರೀತಿ ಮಾಡ್ಬೋದು ಅಂತ, ಓಕೆ, ಮ್ಯಾಚ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಗೋಲ್ಡ್, ಫಸ್ಟ್ ಒನ್ ಇಸ್ ಗೋಲ್ಡ್. ಸೊ ನಾವು ಗೋಲ್ಡ್ ನ ನೋಡಿದ್ರೆ ಗೋಲ್ಡ್ ಅನ್ನೋದು ನಮಗೆ ಜ್ಯುವೆಲ್ಲರಿ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು 1 2 3 4 5 6. So A and B answers. ಸೊ A ಗೋಲ್ಡ್ ಅನ್ನೋದು ಜ್ಯುವೆಲ್ಲರಿ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ A ಫಸ್ಟ್ ಒನ್ಗೆ ನಾವು ಫೋರ್ತ್ ಒನ್, ಓಕೆನಾ. ಅಂಡ್ ಐರನ್ ಅನ್ನೋದು, ಓಕೆ, ಐರನ್ ಅನ್ನೋದು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮೆಷಿನರೀಸ್ ಅಲ್ಲಿ. ಸೊ ಐರನ್ ಇಸ್ ಮೆಷಿನರೀಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಸೆಕೆಂಡ್ ಒನ್ಗೆ ನಾವು ಆನ್ಸರ್ ಏನ್ ಬರಿಬೋದು? ಫಿಫ್ತ್ ಒನ್. ಓಕೆ, ನೆಕ್ಸ್ಟ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಏನ್ರಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ರ್ಯಾಪಿಂಗ್ ಫುಡ್. ಅಲ್ಯೂಮಿನಿಯಂ ರ್ಯಾಪಿಂಗ್ ಫುಡ್ ಅದು ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಅಲ್ಯೂಮಿನಿಯಂ ಫಾಯಿಲ್ಸ್ ನ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ನೋಡಿದ್ವಿ. ಅಲ್ಯೂಮಿನಿಯಂ ಫಾಯಿಲ್ ಅನ್ನೋದನ್ನ ಫುಡ್ ರ್ಯಾಪರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ರ್ಯಾಪಿಂಗ್ ಅಲ್ಲಿ ಅಂತ. ಸೊ ಅದೇ ರೀತಿ, ಓಕೆ, ಅಲ್ಯೂಮಿನಿಯಂ ನಾವು ಫುಡ್ ರ್ಯಾಪಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. 3ಗೆ 3. ಅಂಡ್ ನೆಕ್ಸ್ಟ್ ಒನ್ ಇಸ್ ಕಾರ್ಬನ್. ಫೋರ್ತ್ ಒನ್ ಇಸ್ ಕಾರ್ಬನ್. ಕಾರ್ಬನ್ ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಫ್ಯೂಯಲ್ಸ್ ಆಗಿ ಯೂಸ್ ಮಾಡ್ತೀವಿ. ಕಾರ್ಬನ್ ನ ನಾವು ಫ್ಯೂಯಲ್ ಆಗಿ ಯೂಸ್ ಮಾಡ್ತೀವಿ. ಫೋರ್ತ್ ಒನ್ಗೆ ನಾವು ಸಿಕ್ಸ್ತ್ ಒನ್. ಓಕೆ, ಅಂಡ್ ಕಾಪರ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಕಾಪರ್ ಈಸ್ ಯೂಸ್ಡ್ ಇನ್ ಎಲೆಕ್ಟ್ರಿಕಲ್ ವೈರ್ಸ್ ಅಲ್ಲಿ ನಾವು ಕಾಪರ್ ನ ಯೂಸ್ ಮಾಡ್ತೀವಿ. ಓಕೆ, 5 is 2. ಅಂಡ್ ಮರ್ಕ್ಯೂರಿ, ನೆಕ್ಸ್ಟ್ ಒನ್ ಇಸ್ ಮರ್ಕ್ಯೂರಿ. ಸೊ ಮರ್ಕ್ಯೂರಿನ ನಾವು, ಓಕೆ, ಥರ್ಮೋಮೀಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಮರ್ಕ್ಯೂರಿನ ನಾವು ಥರ್ಮೋಮೀಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸಿಕ್ಸ್ತ್ ಒನ್, ಫಸ್ಟ್ ಒನ್. ಓಕೆ, ನಾವು ಮರ್ಕ್ಯೂರಿನ ಥರ್ಮೋಮೀಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಫಸ್ಟ್ ಒನ್ ಗೋಲ್ಡ್ ಅನ್ನೋದು ನಾವು ಜ್ಯುವೆಲ್ಲರಿ ಮೇಕಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ. ಐರನ್ ಅನ್ನೋದನ್ನ ನಾವು ಮೆಷಿನರೀಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಂ ಅನ್ನೋದನ್ನ ರ್ಯಾಪಿಂಗ್ ಫುಡ್ ಐಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಕಾರ್ಬನ್ ಅನ್ನೋದನ್ನ ನಾವು ಫ್ಯೂಯಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಫ್ಯೂಯಲ್ ಫಾರ್ಮ್ಸ್ ಅಲ್ಲಿ. ಅಂಡ್ ಕಾಪರ್ ಅನ್ನೋದು ನಾವು ಎಲ್ಲಿ ನೋಡ್ತೀವಿ ಅಂದ್ರೆ ಎಲೆಕ್ಟ್ರಿಕಲ್ ವೈರ್ಸ್ ಅಲ್ಲಿ ನಾವು ನೋಡ್ತೀವಿ. ಅಂಡ್ ಮರ್ಕ್ಯೂರಿನ ನಾವು ಥರ್ಮೋಮೀಟರ್ಸ್ ಅಲ್ಲಿ ಯೂಸ್ ಮಾಡೋದನ್ನ ನೋಡ್ತೀವಿ. ಓಕೆನಾ. ಅಂಡ್ ನೆಕ್ಸ್ಟ್ ಕ್ವೆಶನ್ ಇಸ್
Question number 9. Next question number 9. Ninth question ಅಲ್ಲಿ what happens when, okay, when option A is dilute sulfuric acid is poured on a copper plate. ಕಾಪರ್ ಪ್ಲೇಟ್ ಮೇಲೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ನಾವು ಹಾಕಿದಾಗ ಪೂರ್ ಮಾಡಿದಾಗ ಏನಾಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಒನ್ ಇಸ್ ಬಿ ಐರನ್ nails are placed in copper sulfate solution. ಯಾಕೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಓಕೆ ಈ ಐರನ್ ನೈಲ್ಸ್ ಅನ್ನೋದನ್ನ ಇಡ್ತಾರೆ? ರೈಟ್, ವರ್ಡ್ ಈಕ್ವೇಶನ್ ಆಫ್ ದ ರಿಯಾಕ್ಷನ್ ಇನ್ವಾಲ್ವ್ಡ್. ರೈಟ್, word equations of the reactions involved. Okay, equations ಸಹ ಓಕೆ ವರ್ಡ್ ಈಕ್ವೇಶನ್ ಸಹ ಬರೀರಿ ಅಂತ. ಸೊ ಇಲ್ಲಿ ಆನ್ಸರ್ ಫಸ್ಟ್ ಎ. ಓಕೆ, ಇಲ್ಲಿ when dilute sulfuric acid is poured on a copper plate ಮೇಲೆ ನಾವು pour ಮಾಡಿದಾಗ there will be no reaction between copper and dilute sulfuric acid. ಓಕೆ, ಏನು ಯಾವಾಗ ನಾವು ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನ ಕಾಪರ್ ಪ್ಲೇಟ್ ಮೇಲೆ ನಾವು ಪೂರ್ ಮಾಡ್ತೀವೋ ಅಲ್ಲಿ ಈ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಕಾಪರ್ ಎರಡು ರಿಯಾಕ್ಟ್ ಆಗುತ್ತೆ, ಬಟ್ ಅಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಇರಲ್ಲ. ಆಸ್ ಕಾಪರ್ ಯಾಕೆ ಇರಲ್ಲ ಅಂದ್ರೆ ಆಸ್ ಕಾಪರ್ ಇಸ್ ಅ ಲೆಸ್ ರಿಯಾಕ್ಟಿವ್. ಓಕೆ, ಅಂಡ್ ಹೆನ್ಸ್ ನೋ ಪ್ರಾಡಕ್ಟ್ ವಿಲ್ ಬಿ ಫಾರ್ಮ್. ಸೊ ಯಾಕೆ ಅಂದ್ರೆ ಇಲ್ಲಿ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಇಲ್ಲಿ ರಿಯಾಕ್ಷನ್ಸ್ ಅನ್ನೋದು ಇನ್ವಾಲ್ವ್ ಆಗಲ್ಲ, ಪ್ರಾಡಕ್ಟ್ ಅನ್ನೋದು ಫಾರ್ಮ್ ಆಗಲ್ಲ. ಓಕೆ, ವೆನ್ dilute sulfuric acid is poured on a copper plate, there will be no reaction between copper and dilute sulfuric acid. ಸಲ್ಫ್ಯೂರಿಕ್ ಆಸಿಡ್ಗೆ ಮತ್ತೆ ಕಾಪರ್ಗೆ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಇರಲ್ಲ. ಆಸ್ ಕಾಪರ್ ಇಸ್ ಲೆಸ್ ರಿಯಾಕ್ಟಿವ್ and hence no product
will be formed. ಸೊ ಇಲ್ಲಿ ಏನು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಯಾವಾಗ ನಾವು ಕಾಪರ್ ಪ್ಲೇಟ್ ಮೇಲೆ ಹಾಕ್ತೀವೋ ಅಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಇರಲ್ಲ. ಓಕೆ, ಸೊ ಬಿಟ್ವೀನ್ ಕಾಪರ್ ಮತ್ತೆ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ಸ್ಗೆ, ಯಾಕೆ ಅಂದರೆ ಕಾಪರ್ ಅನ್ನೋದು ಲೆಸ್ ರಿಯಾಕ್ಟಿವ್, ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಅನ್ನೋದು ಆಗಲ್ಲ, ಅಲ್ಲಿ ಪ್ರಾಡಕ್ಟ್ಸು ಸಹ ಯಾವುದೇ ರೀತಿ ಫಾರ್ಮ್ ಆಗಲ್ಲ. ಓಕೆ, ಆ್ಯಂಡ್ B1 ಐರನ್ ನೈಲ್ಸ್ ಆರ್ ಪ್ಲೇಸ್ಡ್ ಇನ್ ಎ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಯಾಕೆ ಐರನ್ ನೈಲ್ಸ್ ಅನ್ನೋದು ಪ್ಲೇಸ್ ಮಾಡ್ತಾರೆ ಅಂತ. ಸೊ ಐರನ್ being more reactive ಆಗಿರೋದಕ್ಕೆ ಡಿಸ್ಪ್ಲೇಸ್ copper from copper sulfate solution, displace copper from copper sulfate solution. In this reaction the blue color of a copper, copper sulfate fades and there is deposition of copper and there is copper on the iron nail. ಓಕೆನಾ? ಸೊ ಐರನ್ ಅನ್ನೋದು ಮೋರ್ ರಿಯಾಕ್ಟಿವ್ ಆಗಿರೋದ್ರಿಂದ ಅದು ಕಾಪರ್ನ ಡಿಸ್ಪ್ಲೇಸ್ ಮಾಡುತ್ತೆ. ಕಾಪರ್ ಅನ್ನೋದು ಯಾವುದೇ ರೀತಿಯ ಐರನ್ ಆಗಲಿ ಓಕೆ ಜಿಂಕ್ನ ಅದು ರೀಪ್ಲೇಸ್ ಮಾಡಲ್ಲ. ಯಾಕೆ ಅಂದರೆ ಲೆಸ್ ರಿಯಾಕ್ಟಿವ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಇನ್ ದಿಸ್ ರಿಯಾಕ್ಷನ್, ಈ ರಿಯಾಕ್ಷನ್ ಅಲ್ಲಿ ಬ್ಲೂ ಕಲರ್ ಆಫ್ ಎ ಕಾಪರ್ ಓಕೆ ಸಲ್ಫೇಟ್ ಬ್ಲೂ ಕಲರ್ ಏನಿರುತ್ತೋ ಅದು ಫೇಡ್ ಆಗುತ್ತೆ. ಓಕೆ, ಫೇಡ್ ಆಗುತ್ತೆ ಅಂದರೆ ಶೇಡ್ ಆಗುತ್ತೆ. ಆ್ಯಂಡ್ there is deposition of a copper on the iron nail. ಸೊ ಅಲ್ಲಿ ಐರನ್ ನೈಲ್ಸ್ ಅನ್ನೋದು ಐರನ್ ನೈಲ್ಸ್ ಮೇಲೆ ಕಾಪರ್ ಅನ್ನೋದು ನಮಗೆ ಅಲ್ಲಿ ಡೆಪಾಸಿಟ್ ಇರೋದನ್ನ ನಾವು ನಮಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ರಿಯಾಕ್ಷನ್ ಇಸ್ ಐರನ್ Fe plus copper sulfate reacts with iron sulfate, reacts this. Okay, ಈ ಐರನ್ ಅನ್ನೋದು ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಐರನ್ ಸಲ್ಫೇಟ್ ನ ಕೊಡುತ್ತೆ. ಐರನ್ ಸಲ್ಫೇಟ್ ಪ್ಲಸ್ ಕಾಪರ್, ದಿಸ್ ಇಸ್ ದ ರಿಯಾಕ್ಷನ್. ಐರನ್ ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಐರನ್ ಸಲ್ಫೇಟ್ ನ ಕೊಡುತ್ತೆ ಪ್ಲಸ್ ಕಾಪರ್ ಅನ್ನೋದು ನಮಗೆ ಸೆಪರೇಟ್ ಆಗುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಇಸ್ 10th ಕ್ವಶನ್, ಕ್ವಶನ್ ನಂಬರ್ 10.
Question number 10. Saloni took a piece of burning charcoal and collected the gas evolved in the test tube. Collected the gas evolved in a test tube. Okay, so yeah, how will she find the nature of the gas? How will she find the nature of the gas? Nature of the gas. Nature of the gas na ಯಾವ ರೀತಿ ಸಲೋನಿ ಫೈಂಡ್ ಮಾಡಿದ್ರು ಅಂತ. ಓಕೆ, and B1, write down word equation of all the reaction taking place in this process. All the reactions taking place in this process. ಯಾವ್ಯಾವ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ ಈ ರಿಯಾಕ್ಷನ್ ಅಲ್ಲಿ ಅಂತ. ಓಕೆನಾ, ಈ ಸಲೋನಿ ಒಂದು ಪೀಸ್ ಆಫ್ ಬರ್ನಿಂಗ್ ಚಾರ್ಕೋಲ್ ನ ಬರ್ನ್ ಆಗಿರೋ ಒಂದು ಪೀಸ್ ನ ತಗೋತಿದ್ದಾರೆ ಅಂಡ್ ಕಲೆಕ್ಟೆಡ್ ದ ಗ್ಯಾಸ್ ಎವಾಲ್ವ್ಡ್ ಇನ್ ದ ಟೆಸ್ಟ್ ಟ್ಯೂಬ್. ಸೊ ಟೆಸ್ಟ್ ಟ್ಯೂಬ್ ಅಲ್ಲಿ ಏನ್ ಲಿಬರೇಟ್ ಆಗಿದೆಯೋ ಗ್ಯಾಸ್ ಅದನ್ನ ಸಹ ಕಲೆಕ್ಟ್ ಮಾಡ್ತಿದ್ದಾರೆ ಅವರು. ಫಸ್ಟ್ ಒನ್ ಎ, ಓಕೆ, how she find, okay, how will she find the nature of the gas? ಯಾವ ರೀತಿ ನೇಚರ್ ಆಫ್ ದ ಗ್ಯಾಸ್ ಅನ್ನೋದನ್ನ ಅವರು ಕಂಡುಕೊಂಡ್ರು. ಓಕೆ, ಅಂಡ್ ಯಾವ ರೀತಿ ಫೈಂಡ್ ಮಾಡ್ತಾರೆ ಅಂಡ್ ರೈಟ್ ಡೌನ್ ದ ವರ್ಡ್ ಈಕ್ವೇಶನ್ ಆಫ್ ಆಲ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ದಿಸ್ ಪ್ರೋಸೆಸ್. ಈ ಪ್ರೋಸೆಸ್ ಅಲ್ಲಿ ಯಾವ್ದಾವ್ದು ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತಿದೆಯೋ ಎಲ್ಲಾದ್ರದ್ದು ವರ್ಡ್ ಈಕ್ವೇಶನ್ಸ್ ನ ಕೊಡಿ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ಆನ್ಸರ್, add a few drops of water in the test tube containing gas and a few drops of water in the test tube containing gas. Test tube containing gas. Now cover the test tube. Now cover the test tube and shake it well. After shaking, test the solution with blue litmus or and red litmus. It will turn blue litmus to red. It will turn blue litmus red. Thus, the gas is acidic in nature. Acidic
ನೇಚರ್. ಓಕೆ, ಇನ್ನು ನಾವು ಯಾವ ಗ್ಯಾಸ್ನ ಇಲ್ಲಿ ನಾವು ಟೆಸ್ಟ್ ಟ್ಯೂಬಲ್ಲಿ ಯಾವ ಗ್ಯಾಸ್ ಲಿಬರೇಟ್ ಆಗಿದೆಯೋ ಅದನ್ನು ನಾವು ಟೆಸ್ಟ್ ಟ್ಯೂಬಲ್ಲಿ ಕಲೆಕ್ಟ್ ಮಾಡಿಕೊಂಡು ಅದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ನ ಆ್ಯಡ್ ಮಾಡೋಣ. ಓಕೆನಾ, ಕಂಟೈನಿಂಗ್ ಗ್ಯಾಸ್ ಯಾವುದು, ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಗ್ಯಾಸ್ ಯಾವುದ್ರಲ್ಲಿ ಇದೆಯೋ ಟೆಸ್ಟ್ ಟ್ಯೂಬ್ ಅದಕ್ಕೆ ವಾಟರ್ನ ಫ್ಯೂ ಡ್ರಾಪ್ಸ್ ವಾಟರ್ನ ನಾವು ಆ್ಯಡ್ ಮಾಡಿ ನೆಕ್ಸ್ಟ್ ನಾವು ಅದನ್ನು ಟ್ಯೂಬ್ನ ಕವರ್ ಮಾಡೋಣ. ಓಕೆ, ಟೆಸ್ಟ್ ಟ್ಯೂಬ್ನ ನಾವು ಕವರ್ ಮಾಡಿ ಶೇಕ್ ಮಾಡೋಣ, ಚೆನ್ನಾಗಿ ಶೇಕ್ ಮಾಡೋಣ. ಆಫ್ಟರ್ ಶೇಕಿಂಗ್ ದಿಸ್, ಆಫ್ಟರ್ ಎಲ್ಲ ಈ ಪ್ರೋಸೆಸ್ ಆದಮೇಲೆ, ಶೇಕಿಂಗ್ ಪ್ರೋಸೆಸ್ ಆದಮೇಲೆ ಟೆಸ್ಟ್ ದ ಸಲ್ಯೂಷನ್ ವಿತ್ ರೆಡ್ ಲಿಟ್ಮಸ್ ಅಥವಾ ಬ್ಲೂ ಲಿಟ್ಮಸ್ ಪೇಪರಿಂದ ಈ ಸಲ್ಯೂಷನ್ ಅನ್ನೋದನ್ನ ಟೆಸ್ಟ್ ಮಾಡಿ. ಇಟ್ ವಿಲ್ ಟರ್ನ್ ಬ್ಲೂ ಲಿಟ್ಮಸ್ ಟು ರೆಡ್. ಸೊ ಬ್ಲೂ ಲಿಟ್ಮಸ್ ಪೇಪರ್ ಅನ್ನೋದು ರೆಡ್ ಲಿಟ್ಮಸ್ ಪೇಪರ್ಗೆ ಟರ್ನ್ ಆಗುತ್ತೆ. ಓಕೆ, ದಸ್ ಏನಂತ ಹೇಳ್ಬೋದು ಅಂದರೆ ಗ್ಯಾಸ್ ಇಸ್, ಓಕೆ, ಇಲ್ಲಿ ಯಾವ ಗ್ಯಾಸ್ ಇದೆಯೋ ಆ ಗ್ಯಾಸ್ ಅನ್ನೋದು ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಅದೇ ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್ ಏನಾದರೂ ಬ್ಲೂಗೆ ಟರ್ನ್ ಆಗಿದ್ರೆ ಇಟ್ ಇಸ್ ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಓಕೆ, ಬಟ್ ಇಲ್ಲಿ ಬ್ಲೂ ಲಿಟ್ಮಸ್ ಅನ್ನೋದು ರೆಡ್ಗೆ ಆಗಿದೆ, ಸೊ ಅದಕ್ಕೋಸ್ಕರ ಇದು ಆಸಿಡಿಕ್ ಇನ್ ನೇಚರ್. And B, this is for A. How will she find the nature of a gas? ಅಂದ್ರೆ ಈ ರೀತಿ ಈ ಪ್ರೋಸೆಸ್ ಇಂದ ನೇಚರ್ ಆಫ್ ದ ಗ್ಯಾಸ್ ಇಸ್ ಆಸಿಡಿಕ್ ಅಂತ ಗೊತ್ತಾಯಿತು. ಅಂಡ್ ಸೆಕೆಂಡ್ ಒನ್, ರೈಟ್ ಡೌನ್ ದ ವರ್ಡ್ ಈಕ್ವೇಶನ್ಸ್ ಆಫ್ ಆಲ್ ದ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಇನ್ ದಿಸ್ ಪ್ರೋಸೆಸ್. ಈ ಪ್ರೋಸೆಸ್ ಅಲ್ಲಿ ಏನೇನು ರಿಯಾಕ್ಷನ್ಸ್ ಆಗಿದೆ ಅನ್ನೋದನ್ನ ವರ್ಡ್ ಈಕ್ವೇಶನ್ ಅಲ್ಲಿ ಬರೀರಿ ಅಂತ. ಅಂಡ್ ಬಿ, ಚಾರ್ಕೋಲ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ to form carbon dioxide gas. To form carbon dioxide gas. ಅಂದ್ರೆ ಇಲ್ಲಿ ನಮಗೆ C ಅಂದ್ರೆ ಕಾರ್ಬನ್ ಫ್ರಮ್ ಚಾರ್ಕೋಲ್. ಓಕೆ, ದಿಸ್ ಇಸ್ ಚಾರ್ಕೋಲ್. ಕಾರ್ಬನ್, ಚಾರ್ಕೋಲ್ ಅಲ್ಲಿ ಕಾರ್ಬನ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ನಾವು ಇದನ್ನ ಕಾರ್ಬನ್ ಈ ಚಾರ್ಕೋಲ್ ಅಲ್ಲಿರೋ ಕಾರ್ಬನ್. ಓಕೆನಾ, ಕಾರ್ಬನ್ ಫ್ರಮ್ ಚಾರ್ಕೋಲ್ ಪ್ಲಸ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಜೊತೆ ಅಲ್ವಾ ಅದು ರಿಯಾಕ್ಟ್ ಆಗ್ತಾ ಇರೋದು, ಸೊ ಆಕ್ಸಿಜನ್ ಗಿವ್ಸ್ ಕಾರ್ಬೋನಿಕ್ ಆಸಿಡ್, gives H2CO3. It is carbonic acid. ಇದು ಆಸಿಡಿಕ್ ಇನ್ ನೇಚರ್ ಅಂತ ಗೊತ್ತಾಯ್ತಲ್ವಾ ನಮಗೆ. ಟರ್ನ್ಸ್ ಬ್ಲೂ ಲಿಟ್ಮಸ್ ಇರೋದು ನಮಗೆ ರೆಡ್ ಲಿಟ್ಮಸ್ ಪೇಪರ್ಗೆ ಆಗುತ್ತೆ ಅಲ್ವಾ, ಸೊ ಅದು ಆಸಿಡಿಕ್ ಅಂತ ನಮಗೆ ಗೊತ್ತು. ಸೊ ಇಲ್ಲಿ ಯಾವ ಆಸಿಡ್ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಕಾರ್ಬೋನಿಕ್ ಆಸಿಡ್ ಅನ್ನೋದು ಪ್ರೊಡ್ಯೂಸ್ ಆಗಿದೆ. ಓಕೆನಾ, ಅಂಡ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್. ಯಾವ ಗ್ಯಾಸ್ ನಮಗೆ ಇಲ್ಲಿ ಲಿಬರೇಟ್ ಆಗಿದೆ ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಓಕೆ, ರಿಯಾಕ್ಟ್ಸ್ ವಿತ್ ವಾಟರ್. ವಾಟರ್ ಆಡ್ ಮಾಡೋಣ ಆ ಗ್ಯಾಸ್ಗೆ. ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಆ ಗ್ಯಾಸ್ನ ತಗೊಂಡಿದ್ದೀವಲ್ವಾ, ಅಲ್ಲಿ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ನ ಆಡ್ ಮಾಡ್ತಿದ್ದೀವಲ್ವಾ, ಸೊ ದಟ್ ಫ್ಯೂ ಡ್ರಾಪ್ಸ್, ಓಕೆ, ವಾಟರ್ ಟು ಫಾರ್ಮ್ ಕಾರ್ಬೋನಿಕ್ ಆಸಿಡ್. ಸೊ ಕಾರ್ಬೋನಿಕ್ ಆಸಿಡ್ ಫಾರ್ಮ್ ಆಗೋದಕ್ಕೋಸ್ಕರ ನಾವು ಟೆಸ್ಟ್ ಟ್ಯೂಬ್, ಕಾರ್ಬನ್ ಡೈಆಕ್ಸೈಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ವಾಟರ್ನ ಆಡ್ ಮಾಡ್ತಿದ್ದೀವಿ, which turns blue litmus to red, which turns blue litmus to red. ಸೊ ಇಲ್ಲಿ ಯಾವ ರೀತಿ ಅಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ H2O, ಕಾರ್ಬನ್ ಡೈಆಕ್ಸೈಡ್ and water. ಸೊ ಈ ಎರಡು ನಮಗೆ ರಿಯಾಕ್ಟ್ ಆಗಿ ನಮಗೆ ಕಾರ್ಬೋನಿಕ್ ಆಸಿಡ್ ಬರುತ್ತೆ H2CO3. ಸೊ ಸೇಮ್ ಇದು ಸೊ ಕಾರ್ಬೋನಿಕ್ ಆಸಿಡ್ ಇದು ಬ್ಲೂ ಲಿಟ್ಮಸ್ ಪೇಪರ್ ಇರೋದು ರೆಡ್ ಲಿಟ್ಮಸ್ ಪೇಪರ್ಗೆ ಟರ್ನ್ ಆಗುತ್ತೆ. ಬ್ಲೂ ಟು
ರೆಡ್ ಲಿಟ್ಮಸ್ ಪೇಪರ್ ಆಗಿ ಟರ್ನ್ ಆಗುತ್ತೆ. ದಿಸ್ ಇಸ್ ದ ರಿಯಾಕ್ಷನ್. ಓಕೆ, ಸೊ ಚಾರ್ಕೋಲು ಫಸ್ಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಜೊತೆ. ಓಕೆ, ಸಾಲೋನ್ ಓಕೆ, ದಿಸ್ ಸಲೋನಿ ತಗೊಂಡಿರ್ತಾರೆ ಅಲ್ವಾ ಬರ್ನಿಂಗ್ ಚಾರ್ಕೋಲ್, ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಟು ಫಾರ್ಮ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅನ್ನೋದು ಕೊಡುತ್ತೆ. ಓಕೆ, ಸಾರಿ ಒಂದು ನಿಮಿಷ, ನಮಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ CO2. ಓಕೆ, ಕಾರ್ಬನ್ ಡೈಆಕ್ಸೈಡ್ ನಮಗೆ ಸಿಗುತ್ತೆ. ಆ್ಯಂಡ್ ದಿಸ್ ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಲಿಬರೇಟ್ ಆಗಿರೋದು, ಆ ಗ್ಯಾಸ್ನ ನಾವು ವಾಟರ್ಗೆ ಹಾಕ್ತಿದೀವಿ. ಓಕೆ, ಹ್ಯಾವ್ ಫ್ಯೂ ಡ್ರಾಪ್ಸ್ ಆಫ್ ವಾಟರ್ ಇನ್ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಗ್ಯಾಸ್ ಇದೆ ಅಲ್ವಾ, ದಿಸ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಈ ಗ್ಯಾಸ್ಗೆ ನಾವು ವಾಟರ್ನ ಆ್ಯಡ್ ಮಾಡಿದಾಗ ನಮಗೆ ಏನು ಫಾರ್ಮ್ ಆಗುತ್ತೆ, ಕಾರ್ಬೋನಿಕ್ ಆಸಿಡ್ ಅನ್ನೋದು ಫಾರ್ಮ್ ಆಗುತ್ತೆ. ಅಂದರೆ ನಮಗೆ ಇಲ್ಲಿ ಬ್ಲೂ ಲಿಟ್ಮಸ್ ಪೇಪರು ರೆಡ್ ಲಿಟ್ಮಸ್ ಪೇಪರ್ಗೆ ಟರ್ನ್ ಆಗ್ತಾ ಇದೆ. ಸೊ ಇಟ್ ಈಸ್ ಆಸಿಡಿಕ್ ಇನ್ ನೇಚರ್ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಆಸಿಡ್ ಅನ್ನೋದು ಫಾರ್ಮ್ ಆಗುತ್ತೆ, ಅದೇ ಆಸಿಡ್ ಏನು, ಕಾರ್ಬೋನಿಕ್ ಆಸಿಡ್. ಓಕೆನಾ. ಆ್ಯಂಡ್ ಲಾಸ್ಟ್ ಕ್ವೆಶನ್ ನಂಬರ್ 10. Question number 11. So, one day Rita went to a jewelry shop. One day Rita went to a jeweler's shop with her mother. Her mother gave an old jewelry to the goldsmith. Goldsmith to polish. Next day when they brought the jewelry back, they brought the jewelry back, they found that there was a slightly loss. They found that there was a slight loss in its weight. Can you suggest a reason for the
ಲಾಸ್ ಇನ್ ವೆಯ್ಟ್. ಈ ವೆಯ್ಟ್ ಅಲ್ಲಿ ಯಾಕೆ ಲಾಸ್ ಆಯ್ತು? ಒಂದಿನ ರೀಟಾ ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾಳೆ ಅವರ ಮದರ್ ಜೊತೆ. ಓಕೆ, ಸೊ ಅವರ ಮದರ್ ಅನ್ನೋರು ಓಲ್ಡ್ ಜ್ಯುವೆಲ್ರಿನ ಪಾಲಿಶ್ ಮಾಡಕ್ಕೆ ಅಂತ ಗೋಲ್ಡ್ ಸ್ಮಿತ್ಗೆ ಕೊಡ್ತಾರೆ ಜ್ಯುವೆಲ್ರಿ. ಓಕೆನಾ, ನೆಕ್ಸ್ಟ್ ಡೇ ಅವರು ಬಂದಾಗ, ನೆಕ್ಸ್ಟ್ ಬ್ಯಾಗ್ ಬಂದಾಗ ಪಾಲಿಶ್ ಮಾಡಿ ಇಟ್ಟಿರ್ತಾರೆ ಗೋಲ್ಡ್ ಸ್ಮಿತ್. ಪಾಲಿಶ್ ಮಾಡಿದಾಗೆ ಅವರು ಮಾಡಿಗೆ ಇಟ್ಮೇಲೆ ಅವ್ರಿಗೆ ಏನು ಒಂದು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆ ಜ್ಯುವೆಲ್ರಿ ವೆಯ್ಟ್ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಓಕೆನಾ, ಯಾಕೆ ಕಮ್ಮಿ ಆಗಿದೆ ರೀಸನ್ ಕೊಡಿ. ಓಕೆ, ಸಜೆಸ್ಟ್ ಮಾಡಿ ರೀಸನ್ ಯಾಕೆ ಲಾಸ್ ಆಗಿರೋದು, ವೆಯ್ಟ್ ಲಾಸ್ ಯಾಕೆ ಆಗಿರೋದು ಜ್ಯುವೆಲ್ರಿಯಲ್ಲಿ ಅಂತ. ಓಕೆ, ಆನ್ಸರ್ ಟು ಪಾಲಿಶ್ a gold ornament, it is dipped in a liquid called aqueous regia, aqua regia ಅಂತಾನು ಹೇಳ್ಬೋದು. aqua regia, a mixture of hydrochloric acid and nitric acid. Mixture of acid and nitric acid. On getting the environment of aqua regia, getting the regia, the outer layer of a gold, the gold dissolves and the inner shiny layer appears. Dissolves and inner shiny layer appears. The dissolving of the layer causes the dissolving of the layer causes a reduction in the weight of the jewelry. ಓಕೆ, ಸೊ ಒಂದಿನ ರೀಟಾ ಅನ್ನೋರು ಜ್ಯುವೆಲ್ರಿ ಶಾಪ್ಗೆ ಹೋಗ್ತಾರೆ ಅವ್ರ ಮದರ್ ಜೊತೆ. ಅವ್ರ ಮದರ್ ಓಲ್ಡ್ ಜ್ಯುವೆಲ್ರಿನ ಗೋಲ್ಡ್ ಸ್ಮಿತ್ಗೆ ಕೊಡ್ತಾರೆ ಫಾರ್ ಪಾಲಿಶ್ಗೆ ಅಂತ. ನೆಕ್ಸ್ಟ್ ಡೇ ಅವರು ಬಂದು ಮತ್ತೆ ತಗೊಂಡಾಗ ಆ ಜ್ಯುವೆಲ್ರಿಯಲ್ಲಿ ವೆಯ್ಟ್ ಅನ್ನೋದು ಕಮ್ಮಿ ಇರುತ್ತೆ. ಆ ಜ್ಯುವೆಲ್ರಿ ಕೊಟ್ಟಾಗ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಡೇ ಅವ್ರು ಬಂದಾಗ ಪಾಲಿಶ್ ಮಾಡಿದ್ಮೇಲೆ ಅದ್ರ ವೆಯ್ಟ್ ಅನ್ನೋದು ಕಮ್ಮಿ ಆಗಿರುತ್ತೆ. ಯಾಕೆ ವೆಯ್ಟ್ ಕಮ್ಮಿ ಆಗಿರುತ್ತೆ ಅಂದರೆ, ಟು ಪಾಲಿಶ್ ಎ ಗೋಲ್ಡ್ ಆರ್ನಮೆಂಟ್ ಅಂದರೆ ಒಂದು ಗೋಲ್ಡ್ ಆರ್ನಮೆಂಟ್, ಒಂದು ನೆಕ್ಲೆಸ್ ಆಗಲಿ, ಒಂದು ರಿಂಗ್ ಆಗಲಿ, ಓಕೆ, ಏನಾದರೂ ಆಗಲಿ, ಒಂದು ಇಯರಿಂಗ್ ಆಗಲಿ, ಏನಾದರೂ ಒಂದು ಆರ್ನಮೆಂಟ್, ಓಕೆ, ದಿಸ್ ಆರ್ನಮೆಂಟ್ನ ನಾವು ಪಾಲಿಶ್ ಮಾಡಬೇಕು ಅಂದರೆ ಅದನ್ನು ಲಿಕ್ವಿಡಲ್ಲಿ ಡಿಪ್ ಮಾಡಬೇಕು. ನೀವು ನೋಡಿರ್ಬೋದು ಎಲ್ಲಾದರೂ, ಓಕೆ, ಯೂಟ್ಯೂಬಲ್ಲಿ ಸಹ ನೋಡಿ. ಓಕೆ, ಒಂದು ಗೋಲ್ಡ್ನ ಯಾವ ರೀತಿ ಪಾಲಿಶ್ ಮಾಡ್ತಾರೆ ಅಂತ ಅವರು ಒಂದು ಲಿಕ್ವಿಡಲ್ಲಿ ಡಿಪ್ ಮಾಡ್ತಾರೆ ಗೋಲ್ಡ್ನ. ಸೊ ಆ ಲಿಕ್ವಿಡ್ ಏನು ಅಂದರೆ ಅಕ್ವಾ ರೀಜಿಯಾ ಅಂತ. ಓಕೆ, ಆ ಲಿಕ್ವಿಡ್ ಹೆಸರು ಅಕ್ವಾ ರೀಜಿಯಾ ಅಂತ. ಸೊ ಆ ಲಿಕ್ವಿಡ್ ಏನು ಈ ಅಕ್ವಾ ರೀಜಿಯಾ ಅಂದರೆ, ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ನೈಟ್ರಿಕ್ ಆಸಿಡ್. ಅದೊಂದು ಹೈಡ್ರೋಕ್ಲೋರಿಕ್ ಆಸಿಡು ಮತ್ತು ನೈಟ್ರಿಕ್ ಆಸಿಡ್ ಎರಡು ಮಿಕ್ಸ್ ಆಗಿರೋದು. ಓಕೆನಾ, ಆ್ಯಂಡ್ on getting the environment of this aqua regia,
ಇಲ್ಲಿ ನಾವು ನೋಡಿದ್ರೆ ಈ ಆಕ್ವಾ ರೀಜಿಯಾದಲ್ಲಿ ಅದು ಔಟರ್ ಲೇಯರ್ ಆಫ್ ಗೋಲ್ಡ್ ಅನ್ನೋದು ಡಿಸಾಲ್ವ್ ಆಗುತ್ತೆ. ಯಾವಾಗ ನಾವು ಡಿಪ್ ಮಾಡ್ತೀವೋ ಆ ಔಟರ್ ಲೇಯರ್ ಅನ್ನೋದು ಡಿಸಾಲ್ವ್ ಆಗಿರುತ್ತೆ. ಆ್ಯಂಡ್ ದ ಇನ್ನರ್ ಶೈನಿ ಲೇಯರ್ ಅಪಿಯರ್ಸ್. ಒಳಗಡೆ ಮೇಲಿರೋ ಲೇಯರ್ನ ನಾವು ಈಗ ಒಂದು ತೆಂಗಿನಕಾಯಿ ತಗೊಳ್ಳಿ, ಮೇಲೆ ಗ್ರೀನ್ ಕಲರು ನಾವು ತೆಗೆದ್ಮೇಲೆ ಒಳಗಡೆ ವೈಟ್ ಕಲರ್ ನಮಗೆ ಇರುತ್ತೆ ಅಲ್ವಾ, ವೈಟ್ ಆಗಿ. ಸೊ ಆ ರೀತಿ. ಓಕೆ, ಸೊ ಔಟರ್ ಲೇಯರ್ ಅನ್ನೋದು ಡಿಸಾಲ್ವ್ ಆಗಿ ಒಳಗಡೆ ಇರೋದು ಶೈನಿ ಆಗಿ ನಮಗೆ ಕಾಣಿಸುತ್ತೆ. ಓಕೆ, ಸೊ ಆ ಶೈನಿನೆಸ್ನೇ ನಾವು ಪಾಲಿಶ್ ಮಾಡಿರೋದು ಅಂತ ಹೇಳ್ತೀವಿ. ಓಕೆ, ದಸ್ಟ್ ಇನ್ನರ್ ಲೇಯರ್ ಶೈನಿ ಲೇಯರ್ ಅಪಿಯರ್ ಆಗುತ್ತೆ. ದ ಡಿಸಾಲ್ವಿಂಗ್ ಆಫ್ ದ ಲೇಯರ್ ಕಾಸಸ್ ಎ ರಿಡಕ್ಷನ್. ಓಕೆ, ರಿಡಕ್ಷನ್ ಆಗುತ್ತೆ ಇನ್ ದ ವೆಯ್ಟ್ ಆಫ್ ದ ಜ್ಯುವೆಲರಿ. ಸೊ ಅಲ್ಲಿ ವೆಯ್ಟ್ ಅನ್ನೋದು ಕಮ್ಮಿ ಆಗುತ್ತೆ. ರಿಡಕ್ಷನ್ ಅಂದ್ರೆ ಕಮ್ಮಿ. ಓಕೆ, ಡಿಸಾಲ್ವ್ ಮಾಡಿದಾಗ ಒಂದು ಲೇಯರ್ನ ಅದ್ರದ್ದು ಆಟೋಮೆಟಿಕ್ ಆಗಿ ಒಂದು ಲೇಯರ್ ಹೋಗಿದೆ ಅಂತ ಹೇಳಿದ್ರೆ ಮೇಲಿರೋ ಒಂದು ಲೇಯರ್ 6 ಲೇಯರ್ಸ್ ಇರುತ್ತೆ ಅನ್ಕೊಳ್ಳಿ. ಓಕೆ, 6 ಲೇಯರ್ಸ್ಗೆ 1 2 3 4 ಅಂತ ನೇಮಿಂಗ್ ಇಡಿ. ಓಕೆ, ಸೊ 6 ಲೇಯರ್ಸ್ನ ನೀವು ಕೌಂಟ್ ಮಾಡಿದ್ರೆ 6 ಲೇಯರ್ ಅಲ್ಲಿ ಒಂದು ಲೇಯರ್ ತೆಗ್ಬಿಟ್ರೆ ನಮಗೆ ಓನ್ಲಿ 5 ಲೇಯರ್ಸ್ ತಾನೇ ಇರುತ್ತೆ. ಸೊ ಆ ರೀತಿ ಇಲ್ಲಿ ವೆಯ್ಟ್ ಅಲ್ಲಿ ಸಹ, ಜ್ಯುವೆಲ್ರಿ ವೆಯ್ಟ್ ಅಲ್ಲಿ ಸಹ ನಮಗೆ ಡಿಕ್ರೀಸ್ ಅನ್ನೋದು ಕಾಣಿಸುತ್ತೆ, ಅಂದ್ರೆ ಕಮ್ಮಿ ಆಗೋದು ಕಾಣಿಸುತ್ತೆ. ಓಕೆನಾ? ಸೊ ಇಲ್ಲಿಗೆ ನಮಗೆ ಮೆಟೀರಿಯಲ್ಸ್ ಮೀನ್ಸ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ವಿತ್ ಎಕ್ಸಸೈಸ್ ಎಲ್ಲಾನು ಕಂಪ್ಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು.